ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಅಭಿಲಾಷ್. ಏನು ಈಗ ಮೊನ್ನೆ ನಡೆದ 3991 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಸಂಬಂಧಪಟ್ಟಂತೆ ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೆ ಮೊನ್ನೆ. ಅದರಲ್ಲಿ ತುಂಬ ಜನ ಕಮೆಂಟ್ ಹಾಕಿದ್ದೀರಾ. ಅದ್ರ ಬಗ್ಗೆ ಸ್ವಲ್ಪ ಕ್ಲಿಯರೆನ್ಸ್ ಕೊಡ್ತೀನಿ ನಮಗೆಲ್ಲ. ಏನಪ್ಪ ಅಂದರೆ ಫಸ್ಟು ಇವರು ರಾಮನಗರದಿಂದ ಉಲ್ಲಾಸ್ ಅನ್ನೋರು ಮೆಸೇಜ್ ಹಾಕಿದ್ದಾರೆ. ಸರ್, ಒಂದು ಬುಕ್ಸಿಂದ ನಾನು ಸೆಲೆಕ್ಟ್ ಆಗ್ಬಹುದಾ ಅಂತ ಮೆಸೇಜ್ ಹಾಕಿದ್ರೆ, ಇದ್ರ ಬಗ್ಗೆ ಹೇಳಬೇಕು ಅಂದರೆ ಖಂಡಿತವಾಗಿಯೂ ಒಂದು ಬುಕ್ಸಿಂದ ಸೆಲೆಕ್ಟ್ ಆಗೋ ಚಾನ್ಸೇ ಇಲ್ಲ. ಏಕೆಂದರೆ ನಾನು ನಿಮಗೇನು ಅಂದರೆ ನಿಮಗೆ ಡಿಮೋಟಿವ್ ಮಾಡಬೇಕು ಅಂತ ಈ ಮಾತು ಹೇಳ್ತಲ್ಲ, ಇರೋ ರಿಯಾಲಿಟಿ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನೀವು ಒಂದು ಬುಕ್ಸಿಂದ ಓದೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದರೆ ನೀವು ಆ ಥರ ಬುಕ್ಸ್ಗಳು ಓದಲೇಬೇಕು. ಮತ್ತು ನಾನು ಲಾಸ್ಟ್ ವೀಡಿಯೋದಲ್ಲಿ ಏನು ಹೇಳಿದ್ದೆ, DSRT ಮತ್ತು NCERT ಇನ್ ಕೇಸ್ ಓದಿದ ಮೇಲೆ ನೀವು ಕೆಲವೊಂದು ಆಥರ್ ಬುಕ್ಸ್ ಓದಲೇಬೇಕು. ಸೊ ಹಾಗಾದರೆ ಮಾತ್ರ ನೀವು ಒಂದು ಯಾವುದೇ ಎಕ್ಸಾಮ್ನ ಕ್ಲಿಯರ್ ಮಾಡೋದು ಸಾಧ್ಯ. ಯಾಕೆ ನಾನು ಇರೋ ರಿಯಾಲಿಟಿ ಹೇಳ್ತಾ ಇದ್ದೀನಿ ಅಷ್ಟೇ. ಅದರಲ್ಲೂ ಒಂದು ಬುಕ್ಸು ನಿಮ್ಗೆ ಯಾವಾಗ ಹೆಲ್ಪ್ ಆಗುತ್ತೆ ಅಂತಂದರೆ, ನೀವು ಇನ್ ಕೇಸ್ ಆ ಥರ ಬುಕ್ಸ್ ಎಲ್ಲ ಓದಿ ಕಂಪ್ಲೀಟ್ ಮಾಡಿದ್ದು ಜಸ್ಟ್ ರಿವಿಷನ್ಗೆ ನಿಮಗೆ ಕ್ವಿಕ್ ರಿವಿಷನ್ ಬೇಕು ಅಂದರೆ ಮಾತ್ರ ನಿಮಗೆ ಆ ಒಂದು ಬುಕ್ಸ್ ಯೂಸ್ ಆಗುತ್ತೆ. ಅದರ್ವೈಸ್ ನಿಮ್ಗೆ ಯೂಸ್ ಆಗಲ್ಲ. ಓಕೆನಾ? ನೆಕ್ಸ್ಟು ಹುಬ್ಳಿ ಧಾರವಾಡದಿಂದ ಸರ್, ನಂದು ಎಕ್ಸ್ ಆರ್ಮಿ ಇದ್ದೀನಿ, 54.75 ಆಗಿದೆ ಸರ್, ನಂದು ಆಗುತ್ತಾ ಸರ್ ಅಂತ ಹಾಕಿದ್ದೀರಾ. ಖಂಡಿತವಾಗಿ ಬ್ರದರ್, ಯಾಕಂದ್ರೆ ಬ್ರದರ್ ಅಲ್ಲ, ನೀವು ಸರ್ ಅಂತಲೇ ಹೇಳಲೇಬೇಕು. ಯಾಕೆಂದ್ರೆ ನೀವು ಎಕ್ಸ್ ಆರ್ಮಿ ಇದ್ದೀರಾ. ಖಂಡಿತವಾಗಿಯೂ ತಾವುಗಳು ಇವತ್ತಿಂದಲೇ ನೀವು ಫಿಸಿಕಲ್ ಫಿಟ್ನೆಸ್ ಇದ್ದೇ ಇರ್ತೀರಾ. ಬಟ್ ಏನಕ್ಕೆ ಬೇಕು, ನೀವು ಸ್ವಲ್ಪ ರನ್ನಿಂಗ್ ಮಾಡೋದು ಬೆಟರ್ ಇರುತ್ತೆ. ಖಂಡಿತವಾಗಿಯೂ ಮಾಡಲೇಬೇಕು. ಮತ್ತು ಇನ್ನೂ ಒಬ್ಬರು ಮೆಸೇಜ್ ಹಾಕಿದರೆ, ಸರ್ ನಮಗೆ ಟೈಮಿಂಗ್ಸ್ ಇನ್ನು ನಂದು ಆಗೋ ಥರ ಇದೆ, ಯಾವಾಗ ಫಿಸಿಕಲ್ ಬರ್ಬೋದು ಅಂತ. ಏನಪ್ಪ ಇದ್ರ ಬಗ್ಗೆ ಏನು ಅಂತಂದರೆ, ಈಗ KEA ತುಂಬ ಪ್ರೊಸೆಸ್ ಫಾಸ್ಟ್ ಇದೆಯಲ್ಲ. ಸೊ ಹಾಗಾಗಿ ನಿಮ್ಗೇನು 40 ಡೇಸ್, ಮ್ಯಾಕ್ಸಿಮಮ್ 40 ಡೇಸ್ ಸಿಗಬಹುದು. ಅಂದರೆ ಮ್ಯಾಕ್ಸಿಮಮ್ ಅಂದರೆ ನಿಮಗೆ 40 ಡೇಸ್ ಆಗ್ಬೋದು, ಅದಕ್ಕಿಂತ ಹೆಚ್ಚು ಕೂಡ ಆಗ್ಬೋದು, ಹೇಳೋಕ್ಕಾಗಲ್ಲ. ಈಗ ಆಲ್ರೆಡಿ ಈಗೇನು ಒಂದು ವಾರ ಕಳೆದಿದೆ, ನಿಮಗೇನು 35 ಡೇಸ್ ಸಿಗ್ಬೋದು. ತಾವು ಇವಾಗಲಿಂದಲೇ ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದು. ಮತ್ತು ಸರ್, CAR ಬೆಸ್ಟಾ ಇಲ್ಲ ಸಿವಿಲ್ ಬೆಸ್ಟಾ ಅಂತ ಹಾಕಿದ್ದೀರಾ. ಬೆಸ್ಟು ಅನ್ನೋದಕ್ಕಿಂತ ಎರಡು ಕೂಡ ಪೊಲೀಸ್ ಹುದ್ದೆಗಳೇ. CAR ಆದರೆ ಇಲ್ಲ, ನೀವು ಯೂನಿಟಲ್ಲಿ ಕೆಲಸ ಮಾಡ್ತೀರಾ. ಸಿವಿಲ್ ಆದರೆ ಏನು ಸ್ಟೇಷನ್ಗಳಲ್ಲಿ ವರ್ಕ್ ಮಾಡ್ತೀರಾ ಅಷ್ಟೇ. ಏನು ಸ್ಯಾಲ್ರಿ ಎಲ್ಲ ಸೇಮ್ ಇರುತ್ತೆ, ಅದ್ರ ಬಗ್ಗೆ ಯಾವುದೇ ರೀತಿ ಡೌಟ್ ಬೇಡ. ಯಾಕೆಂದರೆ ಎರಡೂ ಕೂಡ ಗುಡ್ ಜಾಬೇನೆ. ಅದರಲ್ಲಿ ಏನು ಅದು ಬೆಸ್ಟ್ ಇದು ಬೆಸ್ಟ್ ಅಂತ ನೀವು ಕ್ವಶನ್ನೇ ರಾಂಗ್ ಆ್ಯಕ್ಚುಲಿ ಕೇಳಿರೋದು. ಓಕೆನಾ? ನೆಕ್ಸ್ಟು, ಸರ್ ನಿಜ ಹೇಳಿ ಮೊನ್ನೆ ಪೇಪರ್ ಈಸಿ ಇತ್ತಾ ಅಂತ. ಖಂಡಿತವಾಗಿಯೂ ಅದು ಈಸಿ ಇರಲಿಲ್ಲ. ನೋಡೋಕೆ ಈಸಿ ಥರ ಇದೆ ಅಷ್ಟೇ, ಈಸಿ ಇರಲಿಲ್ಲ. ಈವನ್ನು ಈಗ ಯಾವುದೇ ಆಥರ್ ಆಗಿರಲಿ, ಈಗ ಎಕನಾಮಿಕ್ಸ್ ಜಸ್ಟ್ 2 ಕ್ವಶನ್ಸ್ ಬಂದಿದೆ. ಸೊ ಈಗ ನೋಡಿ, ಹಿಸ್ಟ್ರಿ 19 ಕ್ವಶನ್ ಬಂದಿದೆಯಲ್ಲ, ಯಾರು ಹಿಸ್ಟ್ರಿ ಬುಕ್ಸ್ ಬರೆದಿದ್ದಾರೆ ಅವ್ರಿಗೆ ಕೈಲಿ ಕೊಟ್ಟರು ಕೂಡ 1 or 2 ಕ್ವಶನ್ಸು ರಾಂಗ್ ಮಾಡ್ತಾರೆ. ಖಂಡಿತವಾಗಿ ಸ್ವಲ್ಪ ಟಫ್ ಇದೆ. ನೋಡೋಕೆ ಮಾತ್ರ ಒಂದು ಲೈನರು ಈಸಿ ಇದೆ ಅಂತ ತುಂಬ ಜನ ಹೇಳ್ತಾರೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ, ಕಡಿಮೆ ಕಟ್ ಆಫ್ ನಿಲ್ಲುತ್ತೆ. ನಾನಾದರೂ ಕೂಡ ಇಲ್ಲ, ಈಗ ನೀವು ಯಾರು ಆಲ್ರೆಡಿ KS ಆಫೀಸರ್ ಇದ್ದಾರೆ ಅವ್ರ ಕೈಲಿ ಕೊಟ್ಟರು ಅವ್ರು ಹೇಳ್ತಾರೆ, ರಿಯಾಲಿಟಿ ಹೇಳ್ತಾರೆ, ಸ್ವಲ್ಪ ಕಷ್ಟ ಇದೆ ಅಂತ ಹೇಳ್ತಾರೆ. ಅದು ಆ್ಯಕ್ಚುಲಿ ಅದು ರಿಯಲ್ ಫ್ಯಾಕ್ಟು. ಮತ್ತು ಒಬ್ಬರು ಒಂದು ಮೇಡಮ್ ಅವ್ರು ಮೆಸೇಜ್ ಮಾಡಿದ್ದಾರೆ, ಸರ್ ನಂದು ಮ್ಯಾಕ್ಸಿಮಮ್ ಆಗೋ ಥರ ಇದೆ, ಒಳ್ಳೆ ಸ್ಕೋರ್ ಆಗಿದೆ, ನಾನೀಗ ಕನ್ಸೀವ್ ಇದ್ದೀನಿ, ಟ್ರೈನಿಂಗ್ಗೆ ಹಾಕಿದರೆ ಹೋಗಲೇಬೇಕಂತ ಮೆಸೇಜ್ ಮಾಡಿದ್ದಾರೆ. ಮೇಡಮ್ ಇದೇನು ಅಂತ ಅಂದರೆ, ಆ್ಯಕ್ಚುಲಿ ಕೆಲವರು ಕ್ವಶನ್ ಕೇಳಲ್ಲ, ತಾವು ಕೇಳಿದರೆ ತುಂಬ ಒಳ್ಳೆಯದು. ಸೊ ಇನ್ನೊಂದೇನು ಅಂದರೆ, ಈಗ ಪ್ರೋಸೆಸ್ಸು ಏನಿದೆ ನಮ್ಮ KEA ಬೇಗ ಎಕ್ಸಾಮ್ಸ್ ನಡೆಸಿ ಲೀಸ್ಟ್ನ ನಮ್ಮ KSP ಡಿಪಾರ್ಟ್ಮೆಂಟಿಗೆ ಕೊಡ್ತಾರೆ. ಅವರು ಸೆಲೆಕ್ಟ್ ಮಾಡಿದ್ಮೇಲೆ ತಮಗೆ ನಿಮ್ದು ಆಲ್ರೆಡಿ ಹೇಳಿದ್ದೀರಲ್ಲ, ಆ ಥರ ನಿಮ್ಗೆ ಮ್ಯಾಕ್ಸಿಮಮ್ ಅಂತಂದರೆ ನಿಮ್ಗೆ ಹೋಗೋಕ್ಕಾಗಲಿಲ್ಲ ಅಂದರೆ ನೀವು ನೆಕ್ಸ್ಟ್ ಬ್ಯಾಚಿಗೆ ಕೂಡ ಹೋಗ್ಬೋದು. ಅದ್ರ ಬಗ್ಗೆ ಏನು ಟೆನ್ಷನ್ ತೊಗೊಳ್ಳೋದು ಬೇಡ. ಏಕೆಂತಂದರೆ ಈಗ ರನ್ನಿಂಗ್ ಮಾಡೋಕ್ಕಾಗಲ್ಲ ಅಂತಂದರೆ ಯಾರು ಕೂಡ ಅದನ್ನು ಫೋರ್ಸು ಕೂಡ ಮಾಡಲ್ಲ, ನೀವು ನೆಕ್ಸ್ಟ್ ಬ್ಯಾಚಿಗೆ ಹೋಗ್ಬೋದು. ಓಕೆನಾ? ಅದ್ರ ಬಗ್ಗೆ ಏನು ನೀವು ಇದು ಮಾಡೋಕ್ಕೆ ಹೋಗ್ಬೇಡಿ. ಸರ್, ಬುಕ್ಸ್ಗಳನ್ನು ನಾವು ಯಾವ ರೀತಿ ಚೂಸ್ ಮಾಡಬೇಕು ಅಂತ ಇನ್ನು ಇವರು ಗುಲ್ಬರ್ಗದಿಂದ ಈಶನ್ ಪಾಷಾ ಅಂತ ಮೆಸೇಜ್ ಮಾಡಿದ್ದೀರಾ. ಯಾವ ಥರ ಚೂಸ್ ಮಾಡಬೇಕು ಅಂತ ನಾನು ಇದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತುಂಬ ಮಾಹಿತಿ ಹೇಳ್ತೀನಿ. ಯಾಕೆಂದರೆ ನೀವು ನನ್ನನ್ನು ನಂಬೇಡಿ, ಈಗ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನನ್ನನ್ನು ನಂಬೇಡಿ, ಬೇರೆಯವ್ರನ್ನ ನಂಬೇಡಿ. ನೀವು ಯಾವ ಥರ ಬುಕ್ ಚೂಸ್ ಮಾಡಬೇಕು ಅಂತ ಅನ್ನೋದನ್ನು ನನಗೆ ಸಿಂಪಲ್ ಟ್ರಿಕ್ಸ್ ಹೇಳ್ಕೊಡ್ತೀನಿ, ಆ ಥರ ಫಾಲೋ ಮಾಡಿ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಸರ್ ಫಿಸಿಕಲಲ್ಲಿ ಲಾಂಗ್ ಜಂಪು, ಹೈ ಜಂಪು ಎರಡೂ ಕೂಡ ಮಾಡಬೇಕಾ ಅಂತ ಕೇಳಿದ್ದೀರಾ. ಇನ್ನೊಂದೇನಪ್ಪ ಅಂತಂದರೆ, ನೀವು ರನ್ನಿಂಗು ಕಂಪಲ್ಸರಿ ಮಾಡಲೇಬೇಕಾಗುತ್ತೆ. ಇದು ಶಾರ್ಟ್ ಪುಟ್ಟು ಮತ್ತು ಶಾರ್ಟ್ ಪುಟ್ ಕಂಪಲ್ಸರಿ ಇರುತ್ತೆ, ರನ್ನಿಂಗ್ ಕಂಪಲ್ಸರಿ ಇರುತ್ತೆ. ಓಕೆನಾ? ಮತ್ತು ಇನ್ನು ಲಾಂಗ್ ಜಂಪು, ಹೈ ಜಂಪು ಏನಂತಂದ್ರೆ ಇವೆರಡರಲ್ಲಿ ಯಾವ್ದಾರು ಒಂದು ಮಾಡಲೇಬೇಕು ನೀವು. ಫಸ್ಟು ಲಾಂಗ್ ಜಂಪ್ ಇಡ್ತಾರೆ. ಯಾರು ಲಾಂಗ್ ಜಂಪಲ್ಲಿ ಕ್ವಾಲಿಫೈಡ್ ಆಗಲ್ಲ ಅವ್ರನ್ನ ಹೈ ಜಂಪಿಗೆ ಕರ್ಕೊಂಡು ಹೋಗ್ತಾರೆ. ನೀವು ಅಲ್ಲೂ ಕ್ವಾಲಿಫೈಡ್ ಆದರೆ ಮಾತ್ರ ಸಾಧ್ಯ, ಅದಂತೂ ನೆನಪಲ್ಲಿ ಇಟ್ಕೊಳ್ಳಿ. ಇವೆರಡೂ ಮಾಡಬೇಕು ಅಂತ ಏನಿಲ್ಲ, ಎರಡೂ ಕೂಡ ಮಾಡಿಸೋದಿಲ್ಲ. ಫಸ್ಟು ಲಾಂಗ್ ಜಂಪ್ ಮಾಡಿಸ್ತಾರೆ, ಲಾಂಗ್ ಜಂಪಲ್ಲಿ ಕ್ವಾಲಿಫೈ ಆದರೆ ಓಕೆ, ನೋ ಪ್ರಾಬ್ಲಮ್ಮು. ಇನ್ ಕೇಸ್ ನೀವೇನೋ ಡಿಸ್ಕ್ವಾಲಿಫೈಡ್ ಆದರೆ ಮಾತ್ರ ಹೈ ಜಂಪಿಗೆ ಕರ್ಕೊಂಡು ಹೋಗ್ತಾರೆ. ನೀವು ಅಲ್ಲಿ ಲಾಂಗ್ ಜಂಪ್ ಆಗಿರಲ್ವಲ್ಲ, ಹಾಗಾಗಿ ಹೈ ಜಂಪ್ ಮಾಡ್ಕೊಳ್ಳೇಬೇಕು 100%. ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ.
ಸರ್ ನಿಮ್ಮ ಕಂಪ್ಯೂಟರ್ ಬುಕ್ಸ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ. ಇನ್ನೊಂದೇನು ಅಂದರೆ ಈ ಕ್ವಶನ್ ನಾನು ತುಂಬ ನಿಮ್ಮನ್ನು ಸತಾಯಿಸ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಆಲ್ರೆಡಿ ಬುಕ್ಸ್ ಪ್ರಿಂಟ್ ನಡೀತಾ ಇದೆ, ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಮತ್ತು ಕಲರ್ ಪೇಜಸ್ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ. ಪಾಪ ಒಬ್ಬರು ಮೆಸೇಜ್ ಹಾಕೋರೆ, ಸರ್ ಮುಂದಿನ ವರ್ಷ ಬಿಟ್ಬಿಡಿ ಅಂತಲೂ ಕೂಡ ಮೆಸೇಜ್ ಹಾಕೋರೆ. ಯಾಕೆಂದರೆ ಅವ್ರದ್ದು ಫಸ್ಟ್ರೇಷನ್ ಅವ್ರು ಹೇಳಿದ್ದಾರೆ, ಅದರಲ್ಲಿ ತಪ್ಪಿಲ್ಲ. ಯಾಕೆಂತ ಅಂದರೆ ಈಗ ನನ್ನ ಕರ್ತವ್ಯ ನನ್ನ ಕಡೆಯಿಂದ ಆಗಿದೆ, ಬಟ್ ಏನು ಪ್ರಿಂಟಿಂಗು ಪ್ರೋಸೆಸ್ ನಡೀತಲೇ ಇದೆ. ಮತ್ತು ಕಲರ್ ಪೇಜಸ್ ಅದಲ್ವಾ, ಸೊ ಹಾಗಾಗಿ ಸ್ವಲ್ಪ ಡಿಲೇ ಕೂಡ ಆಗ್ತಾ ಇದೆ. ಸರ್ ಮತ್ತು ಇನ್ನು ಸರ್ ಇದು ನೀವು ಹೇಳಿರೋದು ನಿಯರ್ ಬೈ ಇದೆ, ಬಟ್ ಅಂದರೆ ನೀವು ನಾನು ಮೊನ್ನೆ ಹೇಳಿರೋ ವಿಡಿಯೋ ನಿಯರ್ ಬೈ ಇದೆ, ಸೊ ನಾವು ಪ್ರಾಕ್ಟೀಸ್ ಮಾಡಬಹುದಾ ಅಂತ ಹೇಳ್ತೀರಾ. ಖಂಡಿತವಾಗಿಯೂ ಯಾರೆಲ್ಲ 60 ತೆಗೆದಿದ್ದೀರಾ ಖಂಡಿತವಾಗಿ ನೀವು ಇವತ್ತಿಂದೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆಯದು. ಹೆಣ್ಮಕ್ಳು ಇನ್ನು 5 ಕ್ವಶನ್ಸ್ ಸ್ವಲ್ಪ ವೇರಿಯೇಷನ್ ಆಗ್ಬೋದು, ಖಂಡಿತವಾಗಿಯೂ ತಾವು ಪ್ರಾಕ್ಟೀಸ್ ಮಾಡಿ. ಅದೇ ತುಂಬ ಜನ ಇದೇ ಮೆಸೇಜ್, ಸರ್ ನಿಜ ಹೇಳಿ ಪೇಪರ್ ಈಸಿ ಇತ್ತಾ ಅಂತ. ಖಂಡಿತವಾಗಿಯೂ ಈಸಿ ಇರಲಿಲ್ಲ, ಟಫ್ ಇತ್ತು. ಅಂದರೆ ಇಂತಿಷ್ಟು ಪರ್ಸೆಂಟ್ ಅಂತ ಅದು ಈಸಿ ಇದ್ದೇ ಇರುತ್ತೆ. ಅದೆಲ್ಲರೂ ಕೂಡ ಕ್ವಶನ್ ತಾವು ಸರಿ ಮಾಡಿರ್ತೀರ, ಕೆಲವೊಂದು ಕ್ವಶನ್ಗಳು ಮಾತ್ರ ರಾಂಗ್ ಇತ್ತು. ಸೊ ಹಾಗಾಗಿ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಇನ್ನೂ CA ಎಕ್ಸಾಮ್ಸ್ ಇದೆ ನೆಕ್ಸ್ಟ್ ಮಂತಲ್ಲಿ, VA ಇದೆ. ನೆಕ್ಸ್ಟು ಇನ್ನೊಂದೇನಪ್ಪ ಅಂತಂದರೆ VAಗೆ ಯಾವ ಥರ ಓದಬೇಕು ಅನ್ನೋದನ್ನು ನಾನು ನಿಮಗೆ ವಿತ್ ಸಾಕ್ಷಿ ಸಮೇತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಏನಕ್ಕೆ ಅಂತಂದರೆ ಈಗ ಕೆಲವ್ರದ್ದು ಸಿವಿಲ್ ಮಾತ್ರ ಹಾಕಿರ್ತೀರ, ಕೆಲವ್ರಿಗೆ CA ಕಾಲ್ಫರ್ ಆಗಿರೋದು ಗೊತ್ತಿರಲ್ಲ, ಕೆಲವ್ರಿಗೆ ಗೊತ್ತಿದ್ದು ಕೂಡ CA ಅಂತ ಬೇಡ ಅಂತ ಅಂದ್ಬಿಟ್ಟು ಅದಕ್ಕೂ ಕೂಡ ಅಪ್ಲಿಕೇಶನ್ ಹಾಕಿರಲ್ಲ. ಅವರು VA ಓದ್ತಾ ಇದ್ದೀರಲ್ಲ, ನಿಮಗೆ ವಿತ್ ಪ್ರೂಫ್ ಸಮೇತ ಯಾವ ಥರ ಓದಬೇಕು ಮತ್ತು ಯಾವ ಥರ ಓದಿದ್ರೆ ಮಾತ್ರ ಸಾಧ್ಯ ಸಕ್ಸಸ್ ಆಗೋದಕ್ಕೆ ಅಂತ ಹೇಳ್ತೀನಿ. ಮತ್ತು ತುಂಬ ಜನ VA ಓದ್ತಲೇ ಇರ್ತೀರಾ, ಬಟ್ ನೀವು ಸೆಲೆಕ್ಟ್ ಆಗ್ತಾಯಿಲ್ಲ. ಅದು ಏನಕ್ಕೆ ಅಂತ ವಿತ್ ಸಾಕ್ಷಿ ಸಮೇತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿ ಓದ್ಕೊಳ್ಳಿ. ನಮಸ್ಕಾರ.